ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಬಿರು ಬಿಸಿಲ ಮಳೆ, ಬೆಂಗಳೂರು ತತ್ತರ, ನೆಲ ಕಚ್ಚಿತು, ವಿದ್ಯುತ್ ಕಂಬಗಳು, ಕರೆಂಟ್ ಕಟ್, ಮರಗಳು ಧರೆಗುರುಳಿತು, ಭಾರೀ ಅವಾಂತರ ಸೃಷ್ಟಿಯಾಯಿತು. ವರ್ಣಾರ್ಭಟ ಈ ಹೊತ್ತಿನ ಸ್ಪೆಷಲ್ ಜನರ ಪರದಾಟ. ಕಳೆದ 4-5 ದಿನಗಳಿಂದ ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವಂತಹ ಮೇಲ್ಮೈ ಸುಳಿಗಾಳಿಯಿಂದ ಬೆಂಗಳೂರಿನಲ್ಲಿ ತತ್ತರಿಸೋಗಿದ್ದಾರೆ ಜನ. ಮೊದಲ ಬ್ರೇಕಿಂಗ್ ನ್ಯೂಸ್, ಬೆಂಗಳೂರಿನಲ್ಲಿ ನಿಲ್ತಾನೆ ಇಲ್ಲ ವರ್ಣನ ಅವಾಂತರಗಳು. ರಾತ್ರಿ ಇಡೀ ಮಳೆಗೆ ಧರೆಗುರುಳಿತು, ವಿದ್ಯುತ್ ಕಂಬಗಳು, ಮರಗಳು. ಭಾರೀ ಮಳೆಯಿಂದ ಕರೆಂಟ್ ಇಲ್ಲ, ಜನರು ಪರದಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸತತವಾಗಿ ಕಾಟ ಕೊಡ್ತಾನೆ ಇದೆ. ಏಪ್ರಿಲ್ 14, 15, 16, 17, 18 ಈ ಥರ 4-5 ದಿವಸದಿಂದ ಮಳೆ ಸರಿಯಾಗಿ ಹೊಡಿತಾ ಇದೆ. ಮರಗಳು ಉರುಳ್ತಾ ಇದೆ, ವಿದ್ಯುತ್ ಕಂಬಗಳು ಉರುಳ್ತಾ ಇದೆ, ಕರೆಂಟ್ ಕಟ್ ಆಗ್ತಾ ಇದೆ. ರಾತ್ರಿ ಎಲ್ಲ ಜನ ಪರದಾಡ್ತಿದ್ದಾರೆ. ಗಾಯತ್ರಿ ನಗರದಲ್ಲಿ ನಿನ್ನೆ ಆದಂತಹ ದುರಂತ, 20ಕ್ಕೂ ಹೆಚ್ಚು ಮನೆಗಳಲ್ಲಿ ಕರೆಂಟ್ ಕಟ್ ಆಗೋಯ್ತು. ರಾತ್ರಿ ಎಲ್ಲ ಕರೆಂಟ್ ಇಲ್ಲದೆ ಜನ ಕತ್ತಲೆಯಲ್ಲಿ ಕಾಲ ಕಳಿಬೇಕಾದಂಥ ಪರಿಸ್ಥಿತಿ. ಮಲ್ಲೇಶ್ವರಂ ರೈಲ್ವೆ ಪ್ಯಾರಲರ್ ರಸ್ತೆ, ಗಾಯತ್ರಿ ನಗರದಲ್ಲಿ ನಡೆದಿರುವಂತಹ ಘಟನೆ. ಮಳೆಯಿಂದಾಗಿ ಧರೆಗುರುಳಿತು ವಿದ್ಯುತ್ ಕಂಬಗಳು. ವಿದ್ಯುತ್ ಕಂಬದ ಮೇಲೆ ತೆಂಗಿನ ಮರ ಬಿತ್ತು, ಅವಾಂತರ ಸೃಷ್ಟಿಯಾಯಿತು. 3 ವಿದ್ಯುತ್ ಕಂಬಗಳು ನೆರಕ್ಕುರುಳಿತು, ಕರೆಂಟ್ ಕಟ್ ಆಯಿತು. 7ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಕಂಪ್ಲೀಟ್ ಡ್ಯಾಮೇಜ್ ಆಯಿತು. ಬೆಸ್ಕಾಂ ಸಿಬ್ಬಂದಿಗಳು ಓಡಿ ಬಂದರು. ರಾತ್ರಿ ಇಡೀ ದುರಸ್ತಿ ಕೆಲಸ ಮಾಡ್ತಾನೆ ಇದ್ದಾರೆ. ಅಲ್ಲಿ 2 ಕಾರ್ ನಿಂತಿತ್ತು, ಕಾರ್ಗಳಿಗೂ ಕೂಡ ಡ್ಯಾಮೇಜ್ ಆಯಿತು. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ದೃಶ್ಯ, ವಿದ್ಯುತ್ ಕಂಬ, ಜೋರ್ ಮಳೆ ಬಂತು, ತೆಂಗಿನ ಮರ ಬಿತ್ತು. ತೆಂಗಿನ ಮರ ಬೀಳ್ಬೇಕಾದ್ರೆ ಅಲ್ಲೇ ವಿದ್ಯುತ್ ಕಂಬ ಇತ್ತು, ಅದ್ರ ಮೇಲೆ ಬಿತ್ತು. ಹಾಗಾಗಿ ವಿದ್ಯುತ್ ಕಂಬನೂ ಬಿತ್ತು. ಅದು ಬಿದ್ದ ಮೇಲೆ ಅಲ್ಲೇ ಪಾರ್ಕ್ ಮಾಡಿರ್ತಾರೆ ಕಾರ್ಗಳನ್ನ. ಈಗೇನು ಮನೆ ಒಳಗಡೆ ನಿಲ್ಸ್ಕೊಳ್ಳಲ್ವಲ್ಲ, ಸೊ ಹಾಗೆ ರಸ್ತೆ ಹತ್ರ ಅಲ್ಲೇ ಸೈಡಲ್ಲಿ ಪಾರ್ಕ್ ಆಗಿರುತ್ತೆ. ಕಾರ್ಗಳಿಗೂ ಕೂಡ ಡ್ಯಾಮೇಜ್ ಆಯಿತು. ತೆಂಗಿನ ಮರ ಬಿತ್ತು, ವಿದ್ಯುತ್ ಕಂಬ ಅದ್ರ ಮೇಲೆ ಬಿತ್ತು. ಬೇಸಿಗೆ ಮಳೆಗೆ ಪ್ರತಿನಿತ್ಯ ಬೆಂಗಳೂರು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ನೋಡ್ತಿರುವಂತಹ ದೃಶ್ಯ ಅದು. ಅರಬ್ಬಿ ಸಮುದ್ರದಲ್ಲಿದ್ದಿರುವಂತಹ ಮೇಲ್ಮೈ ಸುಳಿಗಾಳಿಗೆ ಬೆಂಗಳೂರಿನ ಜನ ಪ್ರತಿನಿತ್ಯ ಒದ್ದಾಡ್ತಿದ್ದಾರೆ. ತತ್ತರಿಸೋಗ್ತಾ ಇದೆ ಜನಜೀವನ. ನಿನ್ನೆ ಕೂಡ ಕರೆಂಟ್ ಕಂಬ ಬಿತ್ತು, ತೆಂಗಿನ ಮರ ಫಸ್ಟು, ಅದಾದಂಥ ಕರೆಂಟ್ ಕಂಬ ಬಿತ್ತು, ಅದು ಕಾರ್ಗಳ ಮೇಲೆ ಬಿತ್ತು. ಸುಮಾರು ಏರಿಯಾ ವೈಸ್ ವಿದ್ಯುತ್ ಸಂಪರ್ಕ ಕಡಿತ ಆಯಿತು. ರಾತ್ರಿ ಇಡೀ ಬೆಸ್ಕಾಂನವ್ರು ಓಡಿ ಬಂದರು, ರಿಪೇರಿ ಮಾಡ್ತಿದ್ದಾರೆ. ಓವರ್ನೈಟ್ ಎಲ್ಲ ಮ್ಯಾಜಿಕ್ ಮಾಡೋಕ್ಕಂತೂ ಕಷ್ಟ, ಬಟ್ ಸ್ಟಿಲ್ ಜನ ಪರದಾಡ್ತಿದ್ರು. ಕೆಲವು ಕಡೆ ಅಂತೂ ಬಿರುಗಾಳಿ ಸಮೇತ ಭಾರಿ ಮಳೆನೇ ಕಾಟ ಕೊಡ್ತಾ ಇದೆ. ರಾತ್ರಿ ಇಡೀ ಕರೆಂಟ್ ಇಲ್ಲದೆ ಜನರು ಪರದಾಡ್ತಿದ್ರು. ಹೋಗ್ಲಿ, ಬೆಳಗ್ಗೆ ಆಯಿತು, ಏನಾದರೂ ಸುಧಾರಿಸ್ತಾ ಅಂದರೆ ಖಂಡಿತ ಇಲ್ಲ. ವಿದ್ಯುತ್ ಸಂಪರ್ಕ ಬೆಳಗ್ಗೆ ಆದರೂ ಇನ್ನೂ ಸಿಕ್ಕಿಲ್ಲ. ಗಾಯತ್ರಿ ನಗರದ 7ನೇ ಅಡ್ಡ ರಸ್ತೆ 7th ಕ್ರಾಸ್ ನಿವಾಸಿಗಳು ಹಿಡಿಶಾಪ ಹಾಕ್ತಿದ್ದಾರೆ, ಪರದಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಅಬ್ಬಾ, ಬೇಸಿಗೆ ಮಳೆ ಬಂತಲ್ಲ, ಸ್ವಲ್ಪ ಕೂಲ್ ಆಯಿತು ಅಂತ ಅನ್ಕೋಬೇಕು. ಆದರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇದು ಬಿರುಗಾಳಿ ಸಮೇತ ಜೋರು ಮಳೆ ಹೊಡೀತು. ಹಾಗಾಗಿ ಈ ಅವಾಂತರಗಳು ಸೃಷ್ಟಿಯಾಯಿತು. ನಿನ್ನೆ ಸುದ್ದಿ ಏನಪ್ಪ ಅಂದರೆ, ಗಾಯತ್ರಿ ನಗರ, ಮಲ್ಲೇಶ್ವರಂ ರೈಲ್ವೆ ಪ್ಯಾರಲಲ್ ಟ್ರ್ಯಾಕಲ್ಲಿರುವಂಥ ಏರಿಯಾ ಅದು ಗಾಯತ್ರಿ ನಗರ. 7th ಕ್ರಾಸ್, ಬಿರುಗಾಳಿ ಸಮೇತ ಭಾರೀ ಮಳೆ. ಹಾಗಾಗಿ ತೆಂಗಿನ ಮರಗಳು, ದೊಡ್ಡ ದೊಡ್ಡ ಮರಗಳು ನೆಲಕ್ಕೆ ಬಿತ್ತು. ಬೀಳಬೇಕಾದ್ರೆ ಸುಮ್ಮನೆ ಬಿದ್ದಿಲ್ಲ, ಪಕ್ಕ ಇರುವಂಥ ವಿದ್ಯುತ್ ಕಂಬಗಳ ಮೇಲೆ ಬಿತ್ತು. ಅದು ಕೂಡ ಕಟ್ಟಾಯಿತು. ಅಲ್ಲಿಗೆ ಬೆಸ್ಕಾಂನವ್ರು ಕರೆಂಟ್ ಕಟ್ ಮಾಡಿದ್ರು. ಅದಾದ್ಮೇಲೆ ಓಡಿ ಬಂದರು, ದುರಸ್ತಿ ಮಾಡ್ತಿದ್ರು. ಆದರೆ ಇಡೀ ರಾತ್ರಿ ನಾನಾಗಲೇ ಹೇಳಿದೆ, ಮ್ಯಾಜಿಕ್ ಮಾಡೋಕೆ ಅವ್ರ ಕೈಲೂ ಆಗಲ್ಲ, ಕಷ್ಟ ಸಾಧ್ಯ ಇರೋ ಅಷ್ಟೇ ಜನಕ್ಕೆ. ಸೊ ಹಾಗಾಗಿ ಬೆಳಗ್ಗೆ ಏನಪ್ಪ ಸಿನಾರಿಯೋ ಅಂದರೆ, ಬೆಳಗ್ಗೆ ಸೀನ್ ಚೇಂಜ್ ಆಗಿಲ್ಲ, ಜನ ಹಿಡಿ ಶಾಪ ಆಗ್ತಿದ್ದಾರೆ. ವಿದ್ಯುತ್ ಕಂಬಗಳು ದುರಸ್ತಿ ಆಗಿಲ್ಲ. ವಾಲಿದಂಥ ಕಂಬಗಳು ತಾತ್ಕಾಲಿಕವಾಗಿ ಎತ್ತೊಂದು ಚೂರು ನಿಲ್ಲಿಸಿದ್ರು ಅಷ್ಟೇ. ಪೂರ್ತಿ ಎತ್ತಲ್ಲಿ ನಿಲ್ಸೋಕ್ಕೆ ಅಗಿಬೇಕು, ಮತ್ತು ಸಿಮೆಂಟ್ ಕಾಂಕ್ರೀಟ್ ಹಾಕಬೇಕು, ನಿಲ್ಲಿಸಬೇಕು, ಮತ್ತು ವೈರ್ಗಳನ್ನು ಮತ್ತು ರೀಟ್ಯೂನ್ ಮಾಡಬೇಕು. ಇದೆಲ್ಲದಕ್ಕೂ ಗಂಟೆಗಟ್ಟಲೆ ಸಾಕಾಗಲ್ಲ, ದಿನಗಟ್ಟಲೆ ಬೇಕು ಅವ್ರಿಗೆ. ಸೊ ಹಾಗಾಗಿ ರಾತ್ರಿ ಕರೆಂಟ್ ಕಂಬ ನಿಲ್ಲಿಸಿ ಹಂಗೆ ಹೊಟ್ಟೋಗ್ಬಿಟ್ರು. ಅವರು ಮಲ್ಕೋಬೇಕಲ್ಲ, ಮನಗೋದ್ರು ಅವರು. ಇನ್ನೂ ಏನೂ ಆಗಿಲ್ಲ. ಏನಾಗ್ತಿದೆ ಅಲ್ಲಿ ಅಂತ ಕೇಳೋಣ. ನನ್ನ ಸಹೋದ್ಯೋಗಿ ಮಂಜು ಆರ್ಯ
ರಾತ್ರಿಯಿಂದ ಎಲ್ಲವನ್ನು ಮಾನಿಟರ್ ಮಾಡ್ತಿದ್ದಾರೆ, ಬೆಳಗ್ಗೆ ಅಲ್ಲೇ ಇದ್ದಾರೆ. ಲೆಟ್ಸ್ ಗೋ ಲೈವ್. ಗುಡ್ ಮಾರ್ನಿಂಗ್ ಮಂಜು ಆರ್ಯ. ಐನೋ ಬೆಂಗಳೂರಿಗೆ ಇದು ಹೊಸದಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂದಾಗೆ ಈ ಥರದಾದಾಗ ಓಡ್ ಬರ್ತಾರೆ. ಬಟ್ ರಾತ್ರಿ ಇಡೀ ಏನು ಅವರು ಕೆಲಸ ಮಾಡಿಲ್ಲ, ಮನೆಗೆ ಹೋದರು. ಬಟ್ ಯಾವಾಗ ಸುಧಾರಿಸೋದಿದು? ಜನರು ಏನಂತಾರೆ ಆ ಭಾಗದವರು? ಬೆಳಗ್ಗಿನ ಪರಿಸ್ಥಿತಿ ಹೇಗಿದೆ ಮಂಜು? ಎಸ್, ಖಂಡಿತವಾಗ್ಲೂ ಹರೀಶ್. ಯಾಕಂದರೆ ಒಂದು ಬೆಂಗಳೂರಿನಲ್ಲಿ ಈ ಒಂದು ಮಳೆಯಿಂದಾಗುವಂಥ ಅವಾಂತರಗಳು ಒಂದು ಎರಡಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ರಾತ್ರಿ ಇಡೀ ಕೂಡ ಅಷ್ಟೇ ಗಾಯತ್ರಿ ನಗರದಲ್ಲಿರುವಂತಹ ಜನ ಎಲ್ಲೋ ಒಂದು ರೀತಿ ಕರೆಂಟ್ ಇಲ್ಲದೆ ಪರದಾಡುವಂಥ ಸ್ಥಿತಿ ಕೂಡ ಅಷ್ಟೇ ನಿರ್ಮಾಣವಾಗಿರುವಂಥದ್ದು. ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ಗಾಯತ್ರಿ ನಗರದಲ್ಲಿರುವಂತಹ 7ನೇ ಅಡ್ಡ ರಸ್ತೆಯಲ್ಲಿ ಒಂದು ತೆಂಗಿನ ಮರ ಬಿದ್ದಂಥ ಕಾರಣಕ್ಕೋಸ್ಕರ 2 ಕರೆಂಟ್ ಕಂಬಗಳು ಈಗಾಗಲೇ ನೇರಕ್ಕೊಳಿದಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿಂದ ನೇರ ಏಕಾಏಕಿ ಒಂದು ವಿದ್ಯುತ್ ಕಂಬದ ಮೇಲೆ ಒಂದು ತೆಂಗಿನ ಮರ ಬೀಳುತ್ತೆ. ತೆಂಗಿನ ಮರ ಬಿದ್ದಂತಹ ಒಂದು ಫೋರ್ಸ್ಗೆ ಇಲ್ಲಿದ್ದಂಥ ಒಂದು ವಿದ್ಯುತ್ ಕಂಬ, 2 ವಿದ್ಯುತ್ ಕಂಬಗಳು ಒಟ್ಟಾರೆಯಾಗಿ ಈ ಒಂದು 7ನೇ ಅಡ್ಡ ರಸ್ತೆಯಲ್ಲಿರುವಂತಹ ಒಂದು ವಿದ್ಯುತ್ ಕಂಬಗಳು ನೆಲಕ್ಕೆ ಬಿದ್ದಿರುವಂತಹದ್ದು. ಯಾವಾಗ ಈ ಒಂದು 2 ವಿದ್ಯುತ್ ಕಂಬಗಳು ಕೂಡ ಅಷ್ಟೇ ನೆಲಕ್ಕೆ ಬಿತ್ತೋ, ನೆಲಕ್ಕೆ ಬಿದ್ದಂತ ತಕ್ಷಣವೇ ಇಲ್ಲಿದ್ದಂಥ ಎಲ್ಲ ಮನೆಗಳಲ್ಲೂ ಕೂಡ ಅಷ್ಟೇ ಕರೆಂಟ್ ಅನ್ನು ಕಟ್ ಮಾಡಲಾಗಿದೆ. ಯಾಕಂದ್ರೆ ಕೂಡಲೇ ಬೆಸ್ಕಾಂನ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಟ್ಟಂತ ತಕ್ಷಣವೇ ಸ್ಥಳಕ್ಕೆ ಬಂದಂತಹ ಸಿಬ್ಬಂದಿಯವರು ಮೊದಲನೇದಾಗಿ ಮಾಡಿದಂಥ ಕೆಲಸ ಅಂದ್ರೆ 7ನೇ ಅಡ್ಡ ರಸ್ತೆಯಲ್ಲಿರುವಂತಹ ಸುಮಾರು 20ಕ್ಕೂ ಅಧಿಕ ಮನೆಗಳಲ್ಲಿ ಏಕಾಏಕಿ ಕರೆಂಟ್ ಅನ್ನು ಕಟ್ ಮಾಡ್ತಾರೆ. ಕರೆಂಟ್ ಕಟ್ ಮಾಡಿದಂತಹ ಬಳಿಕ ಅವರೆಲ್ಲರೂ ಕೂಡ ಅಷ್ಟೇ ಮೊದಲನೇದಾಗಿ ಈ ಒಂದು ಏನಾದರೂ ಸರಿ ಮಾಡಬಹುದಾ ಅನ್ನುವಂಥದ್ದನ್ನು ನೋಡ್ತಾರೆ. ಯಾಕಂದ್ರೆ ಕೂಡಲೇ ಇಲ್ಲಿದ್ದಂತಹ ಎಲ್ಲರೂ ಕೂಡ ಒಂದು ಸುಮಾರು 5-6 ಜನ ಸಿಬ್ಬಂದಿಯವರು ಬರ್ತಾರೆ. ರಾತ್ರಿ ಇಡಿಯೂ ಕೂಡ ಅಷ್ಟು ಈಗಾಗಲೇ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ವಿದ್ಯುತ್ ಕಂಬಗಳ ಮುಖಾಂತರವಾಗಿ ಏನಾದರೂ ಬೇರೆ ಪರ್ಯಾಯ ಮಾರ್ಗವಾಗಿ ಕರೆಂಟ್ ಅನ್ನು ಕೊಡಬಹುದಂತ ಕೂಡ ಪ್ರಯತ್ನ ಮಾಡ್ತಾರೆ. ಬೆಳಿಗ್ಗೆವರೆಗೂ ಕೂಡ ಅಷ್ಟೇ ಪ್ರಯತ್ನ ಮಾಡಿದ್ರು ಯಾವುದೇ ರೀತಿಯಂತ ಫಲ ಕೂಡ ಅಷ್ಟೇ ಕಾಣೋದಿಲ್ಲ. ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಜೊತೆಗೆ BBMP ಸಿಬ್ಬಂದಿ ಕೂಡ ಬಂದಿದೆ. ಯಾಕಂದ್ರೆ ಮರ ದೊಡ್ಡದಾಗಿದ್ದಂತ ಕಾರಣಕ್ಕೋಸ್ಕರ ಮರವನ್ನ ಕಟಾವ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಕರೆಂಟ್ ಮಾತ್ರ ಇದುವರೆಗೂ ಕೂಡ ಅಷ್ಟೇ ಬಂದಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಅಷ್ಟೇ ಇಲ್ಲಿರುವಂತಹ ಸಾರ್ವಜನಿಕರು ವ್ಯಕ್ತ ಮಾಡ್ತಿರುವಂತದ್ದು. ಇಲ್ಲಿರುವಂತಹ ಪಬ್ಲಿಕ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೂಡ ಮಾತನಾಡ್ಸೋಣ. ಸರ್ ಹೇಳಿ, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿದ್ದು? ಇದು 8 ಗಂಟೆಗೆ ಆಗಿದ್ದು. ಗಾಳಿ ಜೋರ ಬಂದಿದ್ದಕ್ಕೆ ಕಂಬ ಬಿದ್ದಿದೆ. ಇದು ಫಸ್ಟ್ ಆ ಕಂಬ ಕ್ಲಿಯರ್ ಮಾಡಿದ್ದಾರೆ ಅದು. ಬಟ್ ಕರೆಂಟ್ ಕೊಡೋಕೆ ಪ್ರಯತ್ನ ಮಾಡಿದರು, ಬಟ್ ಆಗಲಿಲ್ಲ. ಎಲ್ಲ BBMP ಅವರು ಕಟ್ಟಿಂಗು ಮಾಡಿ ತೆಂಗಿನ ಮರ ಎಲ್ಲ ಕಟ್ ಮಾಡಿ ಇದನ್ನು ಮಾಡಿದ್ದಾರೆ. ಕರೆಂಟ್ ಒಂದು ಬರಲಿಲ್ಲ, ಮಿಕ್ಕಿದ್ದೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಯಾರಿಗೇನು ತೊಂದರೆ ಆಗಿಲ್ಲ. ಸರ್, ಮೇಯ್ನ್ ಆಗಿ ಈ ಕರೆಂಟ್ ಬಿದ್ದಿದ ತಕ್ಷಣ ಈಗ ಶಾರ್ಟ್ ಸರ್ಕ್ಯೂಟ್ ಆಗೋಂಥದ್ದು ಮನೆಗಳು, ಯಾಕಂದ್ರೆ ಸುಮಾರು 20-25 ಮನೆಗಳಿದಾವೆ ಇಲ್ಲಿ. ಶಾರ್ಟ್ ಸರ್ಕ್ಯೂಟ್ ಆಗೋಂಥದ್ದು ಈ ಥರ ಇನ್ಸಿಡೆಂಟ್ಸ್ ಏನೋ ಯಾವುದೂ ಆಗಿಲ್ಲ, ಅಂಥದ್ದೇನೂ ಆಗಿಲ್ಲ, ಯಾರಿಗೇನೂ ಆಗಿಲ್ಲ. ಕರೆಂಟ್ ಒಂದೇ ಇಲ್ಲ ರಾತ್ರಿ ಅಷ್ಟೇ. ಏನು ಹೇಳಿದ್ರು? ಎಷ್ಟೊತ್ತವರೆಗೂ ಎಷ್ಟು ಜನ ಸಿಬ್ಬಂದಿ ಬಂದಿದ್ರು? ಏನೆಲ್ಲ ಕೆಲಸವನ್ನು ರಾತ್ರಿಯಿಂದ ಮಾಡಿದ್ರು? 10 ಜನ ಸಿಬ್ಬಂದಿ ಬಂದಿದ್ರು. ಅವರು ಎಲ್ಲ ಆಫೀಸರ್ ಎಲ್ಲ ಬಂದಿದ್ರು. ಅವರು ಪ್ರಯತ್ನ ಮಾಡಿದರು, ಬಟ್ ಅದು ಆಗಲಿಲ್ಲ. ಈಗ ಬೆಳಿಗ್ಗೆ ಬಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಅಂದರೆ ಈ ಹಿಂದೆಯಿಂದಲೂ ಕೂಡ ಹಳೆ ಪೋಳುಗಳ ಇವೇನಾದ್ರೂ, ಯಾಕಂದ್ರೆ ಸ್ಟ್ರೆಂತ್ ಇರಲಿಲ್ವಾ ಅಂತಾನೆ ಹೇಗಿದೆ? ಹಳೆ ಪೋಲ್ ಒಂದು 15-20 ವರ್ಷ ಆಗಿದೆ. ಪೋಲು ಸಿಮೆಂಟ್ ಪೋಲ್ ಅಷ್ಟೇ. ಅದೇ ಸ್ಟ್ರೆಂತ್ ಅಂದರೆ ಏನು ಇರ್ತಿತ್ತು. ತೆಂಗಿನ ಮರ ಬಿದ್ದಿದ್ದಕ್ಕೆ ಅದು ಪ್ರಾಬ್ಲಮ್ ಆಗಿದೆ ಅಷ್ಟೇ. ಅಷ್ಟೇ. ಅಂದರೆ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಿರುವಂಥದ್ದು ಈ ಒಂದು ಕರೆಂಟ್ ಪೋಲ್ಗಳಿದೆ ಸುಮಾರು 15-20 ವರ್ಷದ ಹಳೆಯ ಪೋಲ್ಗಳಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಮರ ಬಿದ್ದಂಥ ವೇಳೆಯಲ್ಲಿ ತಕ್ಷಣವೇ ಇವೆಲ್ಲವೂ ಕೂಡ ಅಷ್ಟೇ ಡ್ಯಾಮೇಜ್ ಆಗಿರುವಂಥದ್ದು ಅಂತ ಇನ್ನೊಬ್ಬ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಅಷ್ಟೇ ಕೇಳೋಣ. ಇಲ್ಲಿ ಸರ್, ನಿಮ್ಮ ಮನೆಯಲ್ಲಿ ರಾತ್ರಿಯಿಂದ ಕರೆಂಟ್ ಹೋಗಿದೆ, ಏನೆಲ್ಲ ರೀತಿಯಂಥ ಸಂಕಷ್ಟಗಳು ಎದುರಾಯಿತು? ಆಗಿರುತ್ತೆ. 8 ಗಂಟೆಯಿಂದ ವಿಪರೀತ ಬಿರುಗಾಳಿ ಮಳೆ ಬಂದಿರಿಂದನ 2-3 ಕಂಬ ಬಿದ್ದೋಗಿದ್ದಾವೆ. ಸಡನ್ನಾಗಿ ಬಂದ್ಬಿಟ್ಟು ಯಾರು ಬರಬೇಡ್ರಿ ಅಂತ ನಾವು ಅಲ್ಲಿ ಹೇಳಿವಿ. ಇಲ್ಲಾರ ಬೆಂಕಿ ಸ್ವಲ್ಪ ಆಯಿತು, ಸರ್ಕ್ಯೂಟು ಆಯಿತು, ಆ ಕಡೆ ಎಲ್ಲ ಹೋಗ್ಬಿಟ್ರು. ಎಲ್ಲ ಇಲ್ಲಿ ಇರೋ 2 ತೆಂಗಿನ ಮರಗಳು ಬೇಕಾದಷ್ಟು ಇದೆ, ಅವನು ಬೇಕಾದಷ್ಟು ತೆಗಿಸ್ಬೇಕು ಅಂತ ನಾವು ಹೇಳ್ತೀವಿ. ಯಾಕಂದರೆ ಭಾರಿ ಡೇಂಜರು ಮನೆಗಳಿಗೆ. ಅಂತೂ ತೊಂದರೆ ಯಾರಿಗೂ ಏನೂ ಆಗಿಲ್ಲ ಸದ್ಯ, ದೇವ್ರ ದಯದಿಂದನ. ತುಂಬ ಬಂದು ವರ್ಕ್ ಮಾಡಿದ್ರು ಪಾಪ. BBMPನವರು KEB ಅವರು ಬಂದು, ಬೆಸ್ಕಾಂನವ್ರು ಬಂದು ಎಲ್ಲ ಕಟ್ ಮಾಡಿ ಇದು ಮಾಡಿದ್ರೆ ಕರೆಂಟ್ ಕೊಡೋಕೆ ನೋಡಿದ್ರು, ಆದರೂ ಸಾಧ್ಯವಾಗಲಿಲ್ಲ. ನೀವು ಅವರಿಗೆ ದಯವಿಟ್ಟು ತಿಳಿಸಿ ಎಲ್ಲನ. ಸದ್ಯ ಯಾರಿಗೂ ಏನು ತೊಂದರೆ ಆಗಿಲ್ಲ. ಈಗ ನೆಕ್ಸ್ಟ್ ಬೆಳಗ್ಗೆ ಬಂದು ಮಾಡ್ತೀವಿ ಅಂತ ಹೇಳಿದ್ರೆ ಏನಂದ್ರು? ನಾಳೆ ಬೆಳಗ್ಗೆ ಬರ್ತೀವಿ ಅಂತ ಹೇಳಿದ್ರೆ ಇನ್ನು ಬಂದಿಲ್ಲ, ಬರ್ಬೋದು, ಆಗಲೇ ಈಗಲೂ ಬರ್ಬೋದು. ಇನ್ನೂ ಎಷ್ಟು ತೆಂಗಿನ ಮರಗಳು ನೋಡ್ತಾ ಇದ್ದೀವಿ? ನೋಡಿ, ಅಲ್ಲಿ ಕಾಣ್ತಾ ಇದಾವಲ್ಲ, ಇನ್ನೂ 3 ಕಾಣ್ತಾ ಇದಾವೆ. ಇಲ್ಲಿ 1, 2, 3 ಕಾಣ್ತಾ ಇದಾವೆ ಈ ರೋಡ್ನಲ್ಲಿ. ವಾಲಿದಾವೆ, ತುಂಬ ಹೈಟ್ ಇದೆ. ಅದನ್ನ 50, 60, 70 ಅಡಿ, 70, 80 ಅಡಿ ಇದ್ದಾವೆ. ಅವನ್ನ ತೆಗ್ಸೋದು ಒಳ್ಳೇದು ಅಂತ ನಮ್ಗೆ ಅನ್ಸುತ್ತೆ. ಯಾಕಂದರೆ ಎಲ್ಲರಿಗೂ ಭಾರಿ ತೊಂದರೆ ಆಗ್ತದೆ. ಅಧಿಕಾರಿಗಳು ಬಂದಂಥ ಟೈಮಲ್ಲಿ ಏನಾದರೂ ಹೇಳಿ ಈ ರೀತಿ ಮರಗಳಿದೆ ಅದನ್ನು ದಯವಿಟ್ಟು ತೆಗೀರಿ ಮುಂದೆ ಹೇಳಿಲ್ಲ. ಇವತ್ತು ಬಂದರೆ ಹೇಳಬೇಕು ಅಂತ. ಯಾಕಂದ್ರೆ ನೋಡಿ, ಹಿಂಗಾಗಿದೆ 2 ಈ ಥರ ಹೀಗಾಗಿದೆ, ಅಲ್ಲಾಗಿದೆ, ಎಲ್ಲ ತೊಂದರೆ ಆಗಿದೆ. ನೋಡಿ, ಇವು ಸದ್ಯ ಈ ಮನೆಗೆ ಏನೂ ಆಗಿಲ್ಲ, ನಮ್ಗೆ ಅದು ನೋಡ್ಬೇಕು. ಜಸ್ಟ್ ಇವ್ರ ಮಗ ಒಳಗೆ ಕಾರ್ ಬಿಡೋದ್ರಾಗೆ ಬಿಟ್ಟು ಒಳಗೆ ಹೋಗಿದ್ದಾರೆ, ತಕ್ಷಣ ಬಿದ್ದುಬಿಟ್ಟಿದೆ. ಇಲ್ಲಾಂದ್ರೆ ಕಾರು ಆ ಮಗುಗೆ ಏನಾಗಿರೋದು, ಹುಡುಗನಿಗೆ ಆ ಥರ. ದೈವದ ವಶಾತ್ ಯಾರಿಗೂ ಏನೂ ಆಗಿಲ್ಲ.
ಹರೀಶ್, ಇಲ್ಲಿರುವಂತ ಸಾರ್ವಜನಿಕರು ಒಂದು ಆಕ್ರೋಶವನ್ನು ವ್ಯಕ್ತ ಮಾಡ್ತಿರೋದಂದ್ರೆ, ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈ ಒಂದು 7ನೇ ಅಡ್ಡರಸ್ತೆ ಏನಿದೆ, ಆ ಅಡ್ಡರಸ್ತೆಯಲ್ಲಿ ಸುಮಾರು ಇನ್ನೂ ಕೂಡ 2 ತೆಂಗಿನ ಮರಗಳು ಕಾಣ್ತೀವಿ. ನೀವು ನೋಡ್ತಾ ಇರಬಹುದು ಸುಮಾರು ಒಂದೊಂದು ಮರ 60, 70 ಅಡಿ 80 ಅಡಿವರೆಗೂ ಕೂಡ ಅಷ್ಟೇ ಇದೆ. ಆ ಒಂದು ಮರಗಳನ್ನ ದಯವಿಟ್ಟು ಇಲ್ಲಿಂದ ನೀವು ರಿಮೂವ್ ಮಾಡಿಸಿ. ಯಾಕಂದ್ರೆ ಆ ಒಂದು ಮರಗಳು ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಿದ್ದಂತ ವೇಳೆಯಲ್ಲಿ ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು. ಆ ರೀತಿ ಪ್ರಾಬ್ಲಮ್ ಆಗದೆ ಈಗಲೇ ಅದನ್ನು ಎಚ್ಚೆತ್ತುಕೊಳ್ಳಿ ಅನ್ನುವಂತ ಒಂದು ಮಾತನ್ನು ಹೇಳ್ತಿದ್ರೆ, ಇವತ್ತು BBMP ಅಧಿಕಾರಿಗಳು ಬಂದಂತ ವೇಳೆಯಲ್ಲಿ ನಾವು ಆ ಒಂದು ವಿಚಾರವನ್ನು ಕೂಡ ಹೇಳ್ತೀವಿ. ಯಾಕಂದ್ರೆ ಇನ್ನೂ ಕೂಡ ಅಷ್ಟೇ ಒಂದು ರಸ್ತೆಯಲ್ಲಿ 2 ಮರಗಳಿದೆ. ಆ ಒಂದು 2 ಮರಗಳನ್ನು ಕೂಡ ಅಷ್ಟೇ ಆದಷ್ಟು ನೀವು ಕಟಾವು ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಮುಂದೆ ಮಳೆಗಾಲ ಆರಂಭ ಆದಂತ ವೇಳೆಯಲ್ಲಿ ಈ ರೀತಿಯಂತ ಅನಾಹುತಗಳು ಮತ್ತೆ BBMP ಅವರು ಏನಾದರೂ ಪ್ರೊಆಕ್ಟಿವ್ನೆಸ್ ಆಗಿ ಪ್ಲಾನ್ ಮಾಡ್ತಿದ್ದಾರಾ? ಬಿಕಾಸ್ ಈಗಾಗಲೇ ಹವಾಮಾನ ಇಲಾಖೆ ಅಲರ್ಟ್ ಕೊಟ್ಟಿತ್ತು 4-5 ದಿವಸದಿಂದ. ಏಪ್ರಿಲ್ 14-15ರಿಂದ ಇದನ್ನು ನೋಡ್ತಾ ಇದ್ದೀವಿ ಪ್ರತಿದಿನದ ಈ ಅವಾಂತರಗಳನ್ನ. ಇದನ್ನೆಲ್ಲ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಿಕಾಷನ್ ಮೆಜರ್ಸ್ ತಗೊಂಡಿದ್ದಾರಾ? ಟೀಮ್ಗಳನ್ನ ಅಲರ್ಟ್ ಮಾಡಿದಾರಾ? BBMP ಏನು ಪ್ಲಾನ್ ನಡೀತಾ ಇದೆ? ಎಸ್, ಖಂಡಿತವಾಗ್ಲೂ ಹರೀಶ್. ಯಾಕಂದ್ರೆ ಒಂದು ಕಡೆ ಮಳೆ ದಿನೇ ಜಾಸ್ತಿ ಆಗ್ತಿರುವಂತ ಕಾರಣಕ್ಕೋಸ್ಕರ BBMP ಅವರು ಕೂಡ ಒಂದು ಕಡೆ ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆಗಿದ್ರು ಕೂಡ ಅಷ್ಟೇ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ದಿನ ಅವಾಂತರಗಳು ಸೃಷ್ಟಿ ಆಗ್ತಿರುವಂತದ್ದು. ಒಂದು ಏರಿಯಾದಲ್ಲಿ ಮಳೆಯಿಂದಾಗಿ ಮನೆಗಳಿಗೆ ನೀರು ಹೋಗ್ತಾ ಇದ್ರೆ, ಮತ್ತೊಂದು ಏರಿಯಾಗಳ ಮರಗಳು ಬೀಳ್ತಾ ಇರುವಂತದ್ದು, ಇನ್ನೊಂದಷ್ಟು ಏರಿಯಾಗಳಲ್ಲಿ ಈ ರೀತಿಯಂತ ಕರೆಂಟ್ ಕಂಬಗಳು ನೆರಕೊಳ್ತಿರುವಂತದ್ದು. ಎಲ್ಲೋ ಒಂದ್ ರೀತಿ ಅಧಿಕಾರಿಗಳಿಗೂ ಕೂಡ ಅಷ್ಟೇ ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಆದ್ರೂ ಕೂಡ ಅಷ್ಟೇ ಇನ್ಸಿಡೆಂಟ್ ಆದಂತ ತಕ್ಷಣವೇ ಸುಮಾರು 10-15 ನಿಮಿಷದ ಒಳಗಾಗಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಆ ಒಂದು ಘಟನಾ ಸ್ಥಳಕ್ಕೆ ತೆರಳಿ ಅಲ್ಲಿ ಏನೇ ಎಲ್ಲ ರೀತಿಯ ಸಮಸ್ಯೆ ಆಗ್ತಿದ್ರು ಕೂಡ ಅಷ್ಟೇ ಅದೆಲ್ಲವನ್ನು ಕೂಡ ಅಷ್ಟೇ ನೀವು ಸಾಲ್ವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ರಾತ್ರಿ ವೇಳೆಯಲ್ಲಿ ಕೂಡ ಅಷ್ಟೇ ಕಂಟ್ರೋಲ್ ರೂಮ್ ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಫೋನ್ ನಾಟ್ ರೀಚಬಲ್ ಬರದ ರೀತಿಯಲ್ಲಿ ಫೋನ್ ಸೌಲಭ್ಯ ಎಲ್ಲವನ್ನು ಕೂಡ ಈಗಾಗಲೇ BBMP ಮಾಡ್ಕೊಂಡಿರುವಂತದ್ದು. ಆದ್ರೂ ಕೂಡ ಅಷ್ಟೇ ಇಂತಹ ಒಂದು ಘಟನೆಗಳು ಮಳೆ ಬಂದಂತ ವೇಳೆಯಲ್ಲಿ ಬೆಂಗಳೂರು ನಗರದ ಆಗ್ತಾ ಇದ್ದು, ಅದಕ್ಕೆ ಪರ್ಯಾಯವಾದಂತಹ ವ್ಯವಸ್ಥೆ ಮತ್ತು ಮಾರ್ಗಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಒಂದು ರೀತಿ BBMP ಚಿಂತನೆ ಮಾಡಬೇಕಾದಂತ ಒಂದು ಅಗತ್ಯತೆ ಇರುವಂತಹದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮಂಜು ಆರ್ಯ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಹೌದು, ಬೆಂಗಳೂರಿನಲ್ಲಿ ನಿಲ್ತಾನೆ ಇಲ್ಲ ಈ ವರುಣಾರ್ಭಟ. ಸಿಲಿಕಾನ್ ಸಿಟಿಯ ಹಲವಾರು ಕಡೆ ಧಾರಾಕಾರ ಮಳೆ ಆಯಿತು. ಭಾರಿ ಮಳೆಗೆ ಸಿಟಿನಲ್ಲಿ ಅವಾಂತರಗಳ ಸವಾಲೆ ಸೃಷ್ಟಿಯಾಗಿದೆ. ಬ್ರೇಕಿಂಗ್ ನ್ಯೂಸ್. ಆಗಲೇ ನಿಮಗೆ ಸುದೀರ್ಘವಾಗಿ ಗಾಯತ್ರಿ ನಗರ, 7th ಕ್ರಾಸ್, ಮಲ್ಲೇಶ್ವರಂ ರೈಲ್ವೆ ಪ್ಯಾರಲ್ ರಸ್ತೆ ಹೇಗೆಲ್ಲ ಇತ್ತು ಅಂತ ತೋರಿಸಿದ್ವಿ. ಈಗ ನಾವು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ. ನವರಂಗ್ ಹತ್ರ ಗೂಡ್ಸ್ ವಾಹನದ ಮೇಲೆ ಬಿತ್ತು ಬೃಹತ್ ಮರ. ಮೋದಿ ಆಸ್ಪತ್ರೆ ರಸ್ತೆಯಲ್ಲಿ ಮಳೆಗೆ 4 ಮರಗಳು ಧರೆಗುರುಳಿತು. ಕಸ್ತೂರಬಾ ರೋಡ್ನಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಬಿತ್ತು ಒಂದು ಮರ. ಜಸ್ಟ್ ಮಿಸ್ ಅಂತಾರಲ್ಲ ಹಂಗೆ, ಕೂದಲೆಳೆ ಅಂತರದಲ್ಲಿ ತುಂಬ ಜನ ಪಾರಾಗ್ಬಿಟ್ಟಿದ್ದಾರೆ. ಥ್ಯಾಂಕ್ ಗಾಡ್. ಇನ್ನು ಸುಲ್ತಾನ್ ಪಾಳ್ಯ, ಮೆಜೆಸ್ಟಿಕ್, ಮಾರ್ಕೆಟ್ ಎಲ್ಲ ಕಡೆ ಬಿತ್ತು ಭಾರೀ ಮಳೆ. ಧಾರಾಕಾರ ಮಳೆಯಿಂದ ಎಲ್ಲ ಕಡೆ 2 ಅಡಿ ನೀರು, ತಗ್ಗು ಪ್ರದೇಶ ಇದ್ರು, ಜನ ಪರದಾಡಿದ್ರು, ವಾಹನಗಳ ಸವಾರರು ಒದ್ದಾಡಿದ್ರು. ಎಲ್ಲ ರಾತ್ರಿ ಪೂರ್ತಿ ನಡೀತು. ಅವಾಂತರಗಳ ಸರಮಾಲೆ ಅಂದರೆ ನೋಡಪ್ಪ, ನೀವು ತೋರಿಸ್ತಾ ಇದ್ದೀವಿ. ಮಾರ್ಕೆಟು, ಮೆಜೆಸ್ಟಿಕ್ಕು, ಅಲ್ಲಿ ನೋಡಿ, ಅಯ್ಯೋ ಮಂಡಿ ತನಕ ಇದೆ ನೀರು ಫುಲ್ಲು. ಎಲ್ಲ ಕಡೆ ನೀರು, ಎಲ್ಲ ಕಡೆ ತಗ್ಗು ಇದ್ದಾಗ ಇಲ್ಲಿಗೆ ಹರ್ಕೊಂಬರುತ್ತೆ. ಮುಗಿತು ಕತೆ. ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡಬೇಕು, ಅಲ್ಲಿ ಬೈಕ್ ನಿಲ್ಸಿರ್ತಾರೆ, ಬೈಕ್ ಹತ್ರ ಬರಬೇಕು, ಆಮೇಲೆ ತಗೊಳಕ್ಕೆ ಅಂದ್ರೂ ಬೈಕ್ ಅರ್ಧ ಮುಳುಗೋಗ್ಬಿಟ್ಟಿದ್ದಲ್ಲ, ಮುಗೀತು ಅಲ್ಲಿಗೆ. ಸೊ ಹಂಗಾಗಿ ಎಲ್ಲ ಒದ್ದಾಡಿದ್ರು. ಕೆಲವೊಂದು ಬೈಕ್ಗಳು ಸ್ಟಾರ್ಟ್ ಆಗ್ತಿರಲಿಲ್ಲ. ಅರ್ಧ ಮುಳುಗಿದ ಮೇಲೆ ಸೈಲೆನ್ಸ್ ಒಳಗೆ ನೀರು ಬಂದುಬಿಡುತ್ತೆ. ಸೈಲೆನ್ಸ್ ಒಳಗೆ ನೀರು ಹೋಗ್ಬಿಟ್ರೆ ಮುಲಾಜೆ ಇಲ್ಲ, ಆ ಬೈಕ್ ಸ್ಟಾರ್ಟ್ ಆಗಲ್ಲ at any point of time. ಇನ್ನು ಮೋದಿ ಆಸ್ಪತ್ರೆ ಹತ್ರ ಲೈನಕ್ಕೆ 4 ಮರ ಉರುಳು ಬಿದ್ದೋಗಿತ್ತು. ಅಲ್ಲಿಗೆ ಆ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಅವ್ರು ಮತ್ತು ಆಪೋಸಿಟ್ ರೋಡಿಗೆ ಬರ್ತಾರೆ. ಮತ್ತು ಟ್ರಾಫಿಕ್ ಡೆನ್ಸಿಟಿ, ಒತ್ತಡ ಜಾಸ್ತಿ ಆಗುತ್ತೆ. ಕಂಪ್ಲೀಟಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. ಇನ್ನು ಜನ ಹಿಡಿ ಶಾಪ ಆಗ್ತಾರೆ. ಅದನ್ನು ಕ್ಲಿಯರ್ ಮಾಡೋಕ್ಕೆ ಇಡೀ ರಾತ್ರಿ ಎಲ್ಲ ಒದ್ದಾಡಿದ್ರು, ಬಟ್ ಆಗಲಿಲ್ಲ. ಮತ್ತು ಬೆಳಗ್ಗೆ ಬಂದರೆ ಬೆಳಗ್ಗೆ ಒಂದು ಅರ್ಧ ರೋಡ್ ಓಪನ್ ಆಗಿದೆ. ಇನ್ನು ಆ ರೋಡಲ್ಲಿ ಮತ್ತೆ ಬೆಳಗ್ಗೆ ಆಫೀಸ್ಗೆ ಹೋಗಬೇಕು, ಜನ ಬರ್ತಿದ್ದಾರೆ, ಮತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ. ಇದೆಲ್ಲ ಇವತ್ತಿನ ಟ್ರಾಫಿಕ್ನ ಫೋರ್ಕಾಸ್ಟ್ ನಾವೇ ಹೇಳ್ತಾ ಇದ್ದೀವಿ. ಇನ್ನು ಎಡಭಾಗದಲ್ಲಿ ನವರಂಗ್ ಥಿಯೇಟ್ರ್, ಅದ್ರ ಮುಂದೆ ದೊಡ್ಡ ಮರ ಬಿತ್ತು. ಆ ಬಿದ್ದಿದ್ದಕ್ಕೆ ತುಂಬ ಕಿಲೋಮೀಟರ್ಗಳ ಟ್ರಾಫಿಕ್ ಜಾಮ್ ಆಯಿತು. ಅಲ್ಲೊಂದು ಬಸ್ ಸ್ಟಾಪ್ ಇತ್ತು, ಅಲ್ಲಿ ಕೂದಲೆಳೆ ಅಂತರದಲ್ಲಿ ಅಲ್ಲಿನ ಜನ ಖಾಲಿ ಮಾಡಿದ್ರು. ಹಂಗಾಗಿ ಬಚಾವು, ಇಲ್ಲಾಂದರೆ ಇನ್ನೇನೇನು ಆಗಬೇಕಾಗಿತ್ತು. ಥ್ಯಾಂಕ್ ಗಾಡ್, ಟಚ್ ವುಡ್ ಅಂತೀವಲ್ಲ, ಅಲ್ಲೇ ಉಡ್ಡೇ ಬಿದ್ದಿರೋದು. ಸೊ ಹಂಗಾಗಿ ದೇವ್ರ ದಯೆ ಏನೂ ಆಗಿಲ್ಲ. ಇದಿಷ್ಟು ನಿನ್ನೆ ತಡರಾತ್ರಿ ಬೆಂಗಳೂರಿನ ಹಲವಾರು ಕಡೆ ಸೃಷ್ಟಿಯಾದಂಥ ಅವಾಂತರಗಳ ದೃಶ್ಯಗಳು. ಇನ್ನಷ್ಟು ಸುದ್ದಿ ತೋರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾರೆ. ಅಕಾಲಿಕ ಮಳೆ ಬಂತು. ಇದರಿಂದ ಅಪಘಾತಗಳಿಗೆ ಆಹ್ವಾನ ಕೊಟ್ಟಂಗಾಗಿದೆ. ಈ ಅಕಾಲಿಕ ಮಳೆ, ರಸ್ತೆಗಳಲ್ಲೆಲ್ಲ ಕೆಸರು, ಕಾಣ್ತಿಲ್ಲ ದಾರಿ. ಬೆಂಗಳೂರಲ್ಲಿ ನಿತ್ಯ ಭೀಕರ ಆಕ್ಸಿಡೆಂಟ್ಸ್ಗಳು. ಇವತ್ತಿನ ಸ್ಪೆಷಲ್ ಇದಾಗ್ತಿದೆ ಆಕ್ಸಿಡೆಂಟ್ ಸಿಟಿ.
ಯಾಕೆ ಈ ಥರ ಕರೆದಿದ್ದೀವಿ ಅಂದರೆ ಪ್ರತಿನಿತ್ಯ ಮಳೆಯಿಂದಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ. ಹಾಗಾದ್ರೆ ಏನಾಯ್ತು ನೋಡೋಣ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆಕ್ಸಿಡೆಂಟ್ ಸಿಟಿ ಆಗ್ತಿದ್ಯಾ ಬೆಂಗಳೂರು ಅನ್ನುವ ಪ್ರಶ್ನೆ. ಯಾಕೆಂದ್ರೆ ನಿತ್ಯ ಸುರಿತಿರುವಂಥ ಈ ಮಳೆಯಿಂದ ರಸ್ತೆಗಳಲ್ಲಿ ಕೊಚ್ಚೆ ಆಗ್ತಾ ಇದೆ, ಮರಳು ಬರ್ತಾ ಇದೆ, ಸ್ಕಿಡ್ಗಳಾಗ್ತಾ ಇದೆ, ದಾರಿ ಕಾಣದೆ ಅಪಘಾತಗಳಾಗ್ತಾ ಇದೆ, ಸಾವಾಗ್ತಿದೆ, ನೋವಾಗ್ತಿದೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಕೂಡ ಇದೇ ಮಳೆಯಿಂದಾಗಿ ಒಬ್ಬನ ಪ್ರಾಣ ಹಾರೋಯ್ತು, ಮತ್ತೊಬ್ಬನ ಸ್ಥಿತಿ ಗಂಭೀರ ಸ್ವಲ್ಪ ಪಡ್ಕೋತಾ ಇದೆ. ಯುವಕರ ಮೇಲೆ ಟಿಪ್ಪರ್ ಲಾರಿ ಹರಿತು, ಒಬ್ಬ ಸಾವನ್ನಪ್ಪದ, ಮತ್ತೋರ್ವ ಗಂಭೀರ ಸ್ಥಿತಿಯಲ್ಲಿದ್ದಾನೆ. ಮಳೆಯಿಂದಾಗಿ ಸ್ಕಿಡ್ ಆಯಿತು, ಬಿದ್ದರು ಬೈಕಲ್ಲಿ. ಬಿದ್ದ ತಕ್ಷಣ ಹಿಂದ್ಗಡೆ ಟಿಪ್ಪರ್ ಲಾರಿ ಬರ್ತಾ ಇತ್ತು, ಅವನಿಗೂ ಕಂಟ್ರೋಲ್ ಸಿಕ್ಕಿಲ್ಲ, ಹರಿಸ್ದ ಅವ್ರ ಮೇಲೆ. ಒಬ್ಬನ ಸಾವು, ಮತ್ತೊಬ್ಬ ಸ್ಥಿತಿ ಗಂಭೀರ. ಇದು ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಹತ್ರ ನಡೆದಿರುವಂತಹ ಘಟನೆ. ಅಂದರೆ ಪಲ್ಲವಿ ಟಾಕೀಸ್ ಅಲ್ಲಿ ನಡೆದಂತಹ ಘಟನೆ. ಬಸ್ ಸ್ಟೇಷನ್ ಹತ್ರ ಭೀಕರ ಅಪಘಾತ ನಡೆದೇ ಹೋಯಿತು. ಯುವಕರ ಮೇಲೆ ಟಿಪ್ಪರ್ ಲಾರಿ ಹರಿತು, ಹರಿದ ರಭಸಕ್ಕೆ ದೇಹ ಛಿದ್ರ ಆಗೋಯ್ತು. ಅವನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಈ ಮಳೆಯಿಂದ ಕೊಚ್ಚೆ ಇತ್ತು, ಇವರು ನಿಧಾನಕ್ಕೆ ಹೋಗ್ತಿದ್ರು, ಓವರ್ ಸ್ಪೀಡಲ್ಲಿದ್ರು ಗೊತ್ತಿಲ್ಲ, ಆದರೆ ಸ್ಕಿಡ್ ಆಗೋಯ್ತು. ಸ್ಕಿಡ್ ಆಗಿ ಮುಂದಕ್ಕೆ ಬರ್ತಿದ್ದಾಗೇನೆ ಅವನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಇವ್ರು ಬಿದ್ದಿದ್ದೇ ಅವನು ಮುಂದೆ. ಹಾಗಾಗಿ ಟಿಪ್ಪರ್ ಲಾರಿ ಆತನ ಮೇಲೆ ಹರಿತು. ಅಷ್ಟು ತೂಕದ ಟಿಪ್ಪರ್ ಲಾರಿ ಹರಿದ್ರೆ ದೇಹ ತಮಾಷೆನ, ಛಿದ್ರ ಆಗೋಯ್ತು ಒಬ್ಬನ ದೇಹ. ಇನ್ನೊಬ್ಬರ ಮೇಲೂ ಕೂಡ ಹರಿತು, ಆದರೆ ಅವನು ಗಂಭೀರ ಸ್ಥಿತಿಯಲ್ಲಿದ್ದಾನೆ. ಉಳ್ಕೊಂಡ್ರೆ ದೇವ್ರ ದಯೆ ಗೊತ್ತಿಲ್ಲ. ಒಬ್ಬನ ಕೊನೆಯುಸಿರು ಮುಂದಿನ ಚಕ್ರಕ್ಕೆ ಸಿಕ್ಕಾಕಂಡ, ಮತ್ತೋರ್ವ ಪರದಾಡ್ತಿದ್ದ. ಅತ್ಯಂತ ಭೀಕರವಾಗಿದೆ ಅಪಘಾತ ದೃಶ್ಯ. ನಾವು ಪೂರ್ತಿ ನಿಮಗೆ ದೃಶ್ಯ ತೋರ್ಸೋಕ್ಕಾಗಲ್ಲ, ಬಿಕಾಸ್ ನಾವು ನೋಡಿದ್ದೀವಿ, ಅದು ನಿಮಗೆ ತೋರ್ಸೋಕ್ಕೆ ಬರಲ್ಲ. ಬಿಕಾಸ್ ಬ್ಲರ್ ಮಾಡಲೇಬೇಕು, ಬಿಕಾಸ್ ಆತನ ದೇಹ ಆ ಥರ ಛಿದ್ರ. ತಡರಾತ್ರಿ ನಡೆದಂಥ ಅಪಘಾತ ಇದೆ. ಒಬ್ಬ ಆಸ್ಪತ್ರೆಯಲ್ಲಿ ಸಾವು ಬದುಕಿ ನಡುವೆ ಹೋರಾಡ್ತಿದ್ದಾನೆ. ಯುವಕನಿಗೆ ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ವಿಲ್ಸನ್ ಗಾರ್ಡನ್ ಟ್ರಾಫಿಕ್ ಠಾಣೆ ವ್ಯಾಪ್ತಿಗೆ ಬರುತ್ತಿದ್ದು ಅಪಘಾತ. ಹೀಗಾಗಿ ಅದ್ರ ಬಗ್ಗೆ ಏನು ಅಂದರೆ ಓವರ್ ಸ್ಪೀಡಲ್ಲಿದ್ದರ ಸ್ಥಿತಿ ಹೇಗಿತ್ತು ಕೇಳೋಣ ಅಂದರೆ ಇನ್ನೊಬ್ಬನು ಕೂಡ ಸಾವು ಬದುಕಿ ನಡುವೆ ಹೋರಾಡ್ತಿದ್ದಾನೆ. ಸದ್ಯಕ್ಕೆ ಟಿಪ್ಪರ್ ಲಾರಿ ಸ್ಥಳೀಯರನ್ನ ಎಂಕ್ವೈರಿ ಮಾಡ್ತಿದ್ದಾರೆ, CCTV ಚೆಕ್ ಮಾಡ್ತಿದ್ದಾರೆ. ಯಾಕಾಯಿತು, ಸ್ಕಿಡ್ ಯಾಕಾದರೂ ಆ ಹುಡುಗರು? ಟಿಪ್ಪರ್ ಲಾರಿ ಗುದ್ದಿಲ್ಲ ನಿಜ, ಆದರೆ ಸ್ಕಿಡ್ ಆಗಿಬಿಟ್ರು ಆ ಹುಡುಗರು ಮಳೆಯಿಂದ. ಅಲ್ಲಿ ಕೊಚ್ಚೆ, ಅಲ್ಲಿ ಮರಳು, ಅವ್ರ ವೆಹಿಕಲ್ ಸ್ಕಿಡ್ ಆಗೋಯ್ತು. ಸ್ಕಿಡ್ ಆದ ತಕ್ಷಣ ಬಿದ್ದರು ಬಲಭಾಗಕ್ಕೆ. ಬೀಳ್ತಾ ಇದ್ದಾಗೇ ಹಿಂದ್ಗಡೆಯಿಂದ ಟಿಪ್ಪರ್ ಲಾರಿ ಅವನು ಪಾಡ್ದವನು ಅವನು ಬರ್ತಿದ್ದ, ಅವನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಇವರ ದೇಹದ ಮೇಲೆ ಲಾರಿ ಚಕ್ರ ಹರಿತು. ಮೃತನ ಹೆಸರು ಮೊಹಮ್ಮದ್ ಅಲಿ ಜಿನ್ನಾ ಅಂತ. ಇದೊಂದು ಅಲರ್ಟ್, ಒಂದು ಪಾಠ. ಮಳೆ ಬರುವ ಸಂದರ್ಭದಲ್ಲಿ ಓಡಿಸೋದನ್ನ ಅವಾಯ್ಡ್ ಮಾಡಿ, ಎಮರ್ಜೆನ್ಸಿ ಇದ್ರೆ ಸೈಡಲ್ಲಿ ನಿಧಾನಕ್ಕೆ ಹೋಗೋದನ್ನ ರೂಢಿ ಮಾಡ್ಕೋಬೇಕು. ನ್ಯೂಸ್ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ, ಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ BBMP ಕಸದ ಲಾರಿಗೆ ಮತ್ತೊಂದು ಬಲಿಯಾಗೋಯ್ತು. ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಂತಹ ಮಹಿಳೆಗೆ ಈ ಲಾರಿ ಗುದ್ದಿತು. ನಾಯಂಡಹಳ್ಳಿ ಹತ್ರ ನಡೆದಿರುವಂತಹ ಘಟನೆ ಇದು. ಬ್ರೇಕಿಂಗ್ ನ್ಯೂಸ್. ಇದು ಕಡಿವಾಣ ಹಾಕೋಕ್ಕಾಗ್ತಾನೆ ಇಲ್ಲ, ಅವಾಗ ನಡೀತಾನೆ ಇದೆ. ಆದರೆ ದುರಂತ ಅಂದರೆ ಅಮಾಯಕರು ಸಾವನ್ನಪ್ತಾ ಇದ್ದಾರೆ. ಹೆಣ್ಮಗಳೊಬ್ಳು ಬಲಿಯಾಗಿದ್ದಾರೆ BBMP ಕಸದ ಲಾರಿ ಹೊಡೆತಕ್ಕೆ. ಸ್ಕೂಟರ್ನಲ್ಲಿ ಹೋಗ್ತಾ ಇದ್ರು ಮಹಿಳೆ, ಆಕೆಗೆ ಆ ಸ್ಕೂಟರ್ಗೆ ಗುತ್ತಿತು ಲಾರಿ. ನಾಯಂಡಹಳ್ಳಿ ಹತ್ರ ನಡೆದಿರುವಂಥ ಘಟನೆ. ಸ್ಕೂಟರ್ ಚಲಾಯಿಸ್ತಾ ಇದ್ರು ಪದ್ಮಿನಿ, ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. BBMP ಲಾರಿ ಚಾಲಕ ಅಲ್ಲೇ ಲಾರಿ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋದ. SBI ಬ್ಯಾಂಕ್ ಉದ್ಯೋಗಿ ಪದ್ಮಿನಿ ದುರ್ಮರಣಪ್ಪಿದ್ದಾರೆ. ಕಳೆದ ತಿಂಗಳಷ್ಟೇ ಇಬ್ಬರನ್ನ ಬಲಿ ಪಡ್ಕೊಂಡಿತ್ತು BBMP ಲಾರಿ. ಯಾವ ಮುಲಾಜಿಂದ ಓಡಿಸ್ತಾರ ಗೊತ್ತಿಲ್ಲ. ಮಾರ್ಚ್ 21ನೇ ತಾರೀಕು ಹೆಬ್ಬಾಳದಲ್ಲಿ ಅಕ್ಷಯ ಸಾವನ್ನಪ್ಪಿದ್ದು, ಇನ್ನೂ ಕೂಡ ಹಸಿಯಾಗೇ ಇದೆ. ಮಾರ್ಚ್ 30ನೇ ತಾರೀಕು ಬಾಗ್ಲೂರಿನಲ್ಲಿ ರಾಮಯ್ಯ ಅನ್ನೋರು ಸಾವನ್ನಪ್ಪಿದ್ರು, ಇನ್ನೂ ಹಸಿಯಾಗೇ ಇದೆ. ಒಂದು ಕಡೆ ಮಳೆ ಕಾಟ, ಇನ್ನೊಂದು ಕಡೆ ರಸ್ತೆ ಗುಂಡಿ ಕಾಟ, ಮತ್ತೊಂದು ಕಡೆ ರಸ್ತೆಯಲ್ಲಿ ನೀರು ಕಾಣಿಸ್ದೆ ಒದ್ದಾಡ್ತಿದ್ದಾರೆ. ಈ ನಡುವೆ ಭಾರೀ ವಾಹನಗಳು, ಅದರ ಚಾಲಕರ ನಿರ್ಲಕ್ಷ್ಯ, ಜೀವ ಹೋಗ್ತಿರೋದು ಅಮಾಯಕರದ್ದು. ಪದ್ಮಿನಿ ಪತಿ ಕೂಡ 4 ವರ್ಷದ ಹಿಂದೆ ಸಾವನ್ನಪ್ಪಿದ್ರು. ವಿಕ್ಟೋರಿಯಾ ಆಸ್ಪತ್ರೆಗೆ ಪದ್ಮಿನಿ ಶವವನ್ನು ಶಿಫ್ಟ್ ಮಾಡಿದ್ದಾರೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನೆ.
ಅವ್ರಿಗೆ ಆ ಥರ ಟ್ರಕ್ ಅವ್ರು ಬಂದು ಹಿಂದ್ಗಡೆಯಿಂದ ಹೊಡೆದಿದ್ದಾರೆ ಅಂತ ಒಂದು ನ್ಯೂಸ್ ಬಂತು, ಬಟ್ ಯಾರೂ ಲೈವ್ ನೋಡಿಲ್ಲ. ಸಮ್ ಆಟೋ ಡ್ರೈವರ್ ಯಾರೋ ಒಬ್ಬರು ನಮಗೆ ಹೆಲ್ಪ್ ಮಾಡಿದ್ರು ಪಾಪ, ಅವರೆಲ್ಲ ತೊಗೊಂಡು ಇದು ಮಾಡಿ ಫೋನ್ ಮಾಡಿ ಎಲ್ಲರಿಗೂ ತಿಳಿಸಿದ್ರು ಅವರು. ಹಾಗಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ನಮಗೆ ಮಾತಾಡೋಕ್ಕೂ ಆಗಲ್ಲ ಇವಾಗ ಆ ಪರಿಸ್ಥಿತಿಲಿ ಹಂಗಾಗಿದೆ. ಯಾಕೆಂದರೆ ಡೈಲಿ 8-9 ಗಂಟೆ ಜೊತೆಲಿ ಇರ್ತೀವಿ ನಾವು ಅವ್ರ ಜೊತೆ. ಸೊ ಇಟ್ ಹ್ಯಾಪನ್ ಆ್ಯಕ್ಚುಲಿ. ಇಟ್ಸ್ ವೆರಿ ಸ್ಯಾಡ್. ಐ ಕೆನಾಟ್ ಟಾಲರೇಟ್ ಆಲ್ ದೋಸ್ ಥಿಂಗ್ಸ್. ನಮಗೇನು ಮಾಡೋಕ್ಕಾಗ್ತಾಯಿಲ್ಲ. ಮಗಳನ್ನು ಕಳ್ಕೊಂಡಿದ್ದೀರಿ, ನಿಮಗೆ ಯಾವಾಗ ಗೊತ್ತಾಯಿತು? अभी जस्ट नो एक घंटा पहले the office people came and they told us she is in the hospital, so we are. ಇಲ್ಲಿಗೆ ಮುಂಜಾನೆಯ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ